ಭ್ರಷ್ಟಾಚಾರದ ಕೂಪವಾಗಿರೋ ಪಾಲಿಕೆಗೆ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. ಹೌದು, ಭ್ರಷ್ಟಾಚಾರದ ಕೂಪವಾಗಿರೋ ಪಾಲಿಕೆಗೆ ಇಡಿ ಬಿಗ್ ಶಾಕ್ ನೀಡಿದೆ. ಬಿಬಿಎಂಪಿ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಿಬಿಎಂಪಿ ಮುಖ್ಯ ಅಭಿಯಂತರರ ಕಚೇರಿಯ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಕೇಂದ್ರ ಕಚೇರಿಯಲ್ಲಿರುವ ಮುಖ್ಯ ಅಭಿಯಂತರರ ಕಚೇರಿ 7 ಇಡಿ ಅಧಿಕಾರಿಗಳ ತಂಡದಿಂದ ದಾಳಿ ಮಾಡಿ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕಡತಗಳ ಪರಿಶೀಲನೆಯಲ್ಲಿ ಇಡಿ ಅಧಿಕಾರಿಗಳು ತೊಡಗಿರುವಂತದ್ದು ಭ್ರಷ್ಟಾಚಾರದ ಕೂಪವಾಗಿದೆ. ಈಗಾಗಲೇ ಪಾಲಿಕೆ ಈ ಒಂದು ಪಾಲಿಕೆಗೆ ಇಡಿ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಇದ್ದಕ್ಕಿದ್ದಂತೆ 9,000 ಕೋಟಿ ಹಗರಣದ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಬೆಳಿಗ್ಗೆ 11 ಗಂಟೆ ವೇಳೆಗೆ ದಾಳಿ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು. ಪಾಲಿಕೆ ಕಚೇರಿಯಲ್ಲಿ ಕಡತವನ್ನ ಜಾಲಾಡ್ತಾ ಇದ್ದಾರೆ. ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ತಲಾಶ್ ನಡೆಸ್ತಾ ಇರುವಂತದ್ದು. ಗುತ್ತಿಗೆದಾರ ಅಂಬಿಕಾಪತಿ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಪಾಲಿಕೆಗೆ ಇಡಿ ಬಿಗ್ ಶಾಕ್ ನೀಡಿದೆ. ರೇಡ್ ಕೂಡ ಮಾಡಲಾಗಿದೆ. ಪಾಲಿಕೆ ಭ್ರಷ್ಟಾಚಾರದ ಕೂಪವಾಗಿದೆ. 9,000 ಕೋಟಿ ಹಗರಣದ ಬೆನ್ನು ಬಿದ್ದಿದ್ದಾರೆ ಇದೀಗ ಇಡಿ ಅಧಿಕಾರಿಗಳು. ಬಿಬಿಎಂಪಿಯ ಕಚೇರಿಯ ಮೇಲೆ ಇಡಿ ಅಧಿಕಾರಿಗಳು ಎದ್ದಕ್ಕಿದ್ದಂತೆ ದಿಢೀರಂತ ದಾಳಿಯನ್ನ ನಡೆಸಿದ್ದಾರೆ. ಬೆಳಿಗ್ಗೆ 11 ಗಂಟೆ ವೇಳೆಗೆ ಇಡಿ ಅಧಿಕಾರಿಗಳು ಒಟ್ಟಾರೆಯಾಗಿ 7 ಇಡಿ ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ಮಾಡಲಾಗಿದೆ. ಹಾಗೆ ಕಡತಗಳ ಪರಿಶೀಲನೆಯಲ್ಲೂ ಕೂಡ ತೊಡಗಿದ್ದಾರೆ. ಎರಡ್ 2016ರಲ್ಲಿ ನಡೆದ ಬೋರ್ವೆಲ್ ಹಗರಣದ ಸಂಬಂಧ ದಾಳಿಯನ್ನ ನಡೆಸಲಾಗಿರುವಂತದ್ದು. ಹಗರಣ ಸಂಬಂಧ ದಾಖಲೆಗಳನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಈ ವೇಳೆ ಫೀಲ್ಡ್ ನಲ್ಲಿ ವರ್ಕ್ ಮಾಡಿದ್ರು ಎಇಎಇಗಳ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಸದ್ಯ ಬಿಬಿಎಂಪಿ ಚೀಫ್ ಎಂಜಿನಿಯರ್ ಪ್ರಹ್ಲಾದ್ಗೆ ಇಡಿ ಡ್ರಿಲ್ ಮಾಡ್ತಾ ಇದೆ. ಪಾಲಿಕೆಯ ಚೀಫ್ ಅಕೌಂಟೆಂಟ್ ಕರೆಸಿಕೊಂಡಿದ್ದಾರೆ ಅಧಿಕಾರಿಗಳು. 2016ರಲ್ಲಿ ಹಗರಣಗಳು ನಡೆದಿತ್ತೆ. ಬೋರ್ವೆಲ್ ಹಗರಣ ನಡೆದಿತ್ತು. ಈ ಒಂದು ಬೋರ್ವೆಲ್ ಹಗರಣದ ಸಂಬಂಧ ಇಡಿ ಅಧಿಕಾರಿಗಳು 7 ಅಧಿಕಾರಿಗಳ ತಂಡದಿಂದ ಈ ಒಂದು ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಬೋರ್ವೆಲ್ನಲ್ಲಿ 9,000 ಕೋಟಿ ಹಗರಣ ಆಗಿದೆ. ಹೀಗಾಗಿ ಚೀಫ್ ಎಂಜಿನಿಯರ್ ಪ್ರಹ್ಲಾದ್ ಅವರ ಒಂದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಹಾಗಾದ್ರೆ ಏನಿದು ಬಿಬಿಎಂಪಿ ಬೋರ್ವೆಲ್ ಹಗರಣ ಅಂತೀರಾ? ಬೋರ್ವೆಲ್ ಕೊರೆಸಲು ಶುರು ಮಾಡಿದ್ದಂತಹ ಪಾಲಿಕೆ 9,000 ಕೋಟಿ 2016, 17 ಹಾಗೆ 2018ನೇ ಸಾಲಿನಲ್ಲಿ ಕೆಲಸವನ್ನ ಆರಂಭ ಮಾಡಿತ್ತು. 968 ಕೋಟಿಯಲ್ಲಿ 9,558 ಬೋರ್ವೆಲ್ ಅನ್ನ ಕೊರೆಯಲಾಗಿರುವಂತದ್ದು. ನಂತರ 976 ಶುದ್ಧ ಕುಡಿಯುವ ನೀರಿನ ಒಂದು ಲೆಕ್ಕಾಚಾರವನ್ನ ಕೂಡ ಮಾಡಿರುವಂತದ್ದು. 9,588 ಬೋರ್ವೆಲ್ಗಳಲ್ಲಿ 10% ದಾಖಲೆ ಮಾತ್ರ ಇದೆ. ಬೋರ್ವೆಲ್ ದಾಖಲೆ ಕೊಡಲು ಪಾಲಿಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ. ಬೋರ್ವೆಲ್ ಹಗರಣ ಸಂಬಂಧ 7 ಇಡಿ ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ನಡೆಸಲಾಗಿರುವಂತದ್ದು. ಬೋರ್ವೆಲ್ ಬಳಿಕ ನೀರಿನ ಘಟಕವನ್ನ ಸ್ಥಾಪನೆ ಮಾಡಿದ್ದೇವೆ ಅಂತ ಲೆಕ್ಕ ಬರೆದಿದ್ದಾರೆ. 9,588 ಬೋರ್ವೆಲ್ಗಳಲ್ಲಿ 10% ಮಾತ್ರ ದಾಖಲೆಯನ್ನ ನೀಡಿದ್ದಾರೆ. ಉಳಿದಂತೆ 90% ದಾಖಲೆಯನ್ನ ಕೊಡುವಲ್ಲಿ ವಿಫಲವಾಗಿದೆ ಪಾಲಿಕೆ. ಈ ಕುರಿತಂತೆ ಬೋರ್ವೆಲ್ ಕೊರೆಸಲು ಶುರು ಮಾಡಿದ್ರು ಪಾಲಿಕೆಯ ಅಧಿಕಾರಿಗಳು. ಪಾಲಿಕೆಯ ವ್ಯಾಪ್ತಿಯಲ್ಲಿ 9,558 ಬೋರ್ವೆಲ್ಗಳು ಕೊರೆಯುವಂತಹ ಯೋಜನೆ ಇದಾಗಿತ್ತು. ಒಂದು ಆರ್ಒ ಪ್ಲಾಂಟ್ಗೆ 25 ರಿಂದ 28 ಲಕ್ಷ ಖರ್ಚು ಮಾಡಿದೆ ಎನ್ನುವ ಲೆಕ್ಕವನ್ನ ಕೂಡ ಬರೆದಿರುವಂತದ್ದು. ಈ ಒಂದು ಯೋಜನೆಗೆ 956 ಕೋಟಿ ಬಿಲ್ ಕ್ಲೈಮ್ ಮಾಡಿದೆ ಪಾಲಿಕೆ. ಸದ್ಯ ಎಲ್ಲಾ ದಾಖಲೆಯನ್ನ ನೀಡಲು ವಿಫಲರಾಗಿದ್ದಾರೆ ಪಾಲಿಕೆಯ ಅಧಿಕಾರಿಗಳು.
ಇನ್ನು ಈ ಸಂಬಂಧ ಪಾಲಿಕೆಯ 25ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೂಡ ನೀಡಿದೆ. ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಪರಿಶೀಲನೆ ಆಗ್ತಾ ಇದೆ. ಯಾವ ಬಿಬಿಎಂಪಿ ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ಬಿಬಿಎಂಪಿ ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾನು ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವ್ರು ಕರೆದು ಏನು ಕೇಳಿ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೆ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ. ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ಇನ್ನ ಬೋರ್ವೆಲ್ ಕೊರೆಸದೆ ಬಿಲ್ನಲ್ಲಿ ಗೋಲ್ಮಾಲ್ ಮಾಡಲಾಗಿದೆ. 2019ರಲ್ಲಿ ಈ ಕುರಿತಂತೆ ಈಗಾಗಲೇ ದೂರನ್ನ ಕೂಡ ನೀಡಲಾಗಿತ್ತು. 2019ರಲ್ಲಿ ಎಸಿಬಿಗೆ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ದೂರನ್ನ ನೀಡಿದ್ರು. ಎಸಿಬಿ ಮುಚ್ಚಿದ ಮೇಲೆ ಲೋಕಾಯುಕ್ತಕ್ಕೆ ಪ್ರಕರಣ ವರ್ಗಾವಣೆ ಕೂಡ ಆಗಿತ್ತು. 2022ರಲ್ಲಿ ಮೊತ್ತವನ್ನ ನೋಡಿ ಇಡಿಗೆ ಕೇಸ್ ವರ್ಗಾವಣೆ ಮಾಡಿತ್ತು ಲೋಕಾಯುಕ್ತ. ಇನ್ನ ಬೋರ್ವೆಲ್ ಕೊರೆಸದೆ ಬಿಲ್ನಲ್ಲಿ ಗೋಲ್ಮಾಲ್ ಕೂಡ ಮಾಡಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂತದ್ದು ಪಾಲಿಕೆಯ ಮೇಲೆ. ಎಸಿಬಿ ಮುಚ್ಚಿದ ಮೇಲೆ ಲೋಕಾಯುಕ್ತಕ್ಕೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿತ್ತು. ಆನಂತರ ಲೋಕಾಯುಕ್ತಕ್ಕೆ ಕೂಡ ಈ ಒಂದು ವರ್ಗಾವಣೆ ಮಾಡಲಾಗಿತ್ತು ಈ ಒಂದು ಕೇಸ್ನ. ಆದ್ರೆ ಈ ಒಂದು ಕೇಸ್ನಲ್ಲಿ ಬರೋಬ್ಬರಿ 9,000 ಕೋಟಿ ಹಗರಣ ಆರೋಪ ಇದೀಗ ಪಾಲಿಕೆಯ ಮೇಲೆ ಇರುವಂತದ್ದು. ಒಟ್ಟಾರೆಯಾಗಿ ಪಾಲಿಕೆಯ 25ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಲಾಗಿದೆ. ಭ್ರಷ್ಟಾಚಾರದ ಕೂಪವಾಗಿದೆ ನಮ್ಮ ಪಾಲಿಕೆ. ಇನ್ನ ಇಡಿ ಬಿಗ್ ಶಾಕ್ ನ ಕೂಡ ನೀಡಿದೆ. 9,000 ಕೋಟಿ ಹಗರಣದ ಬೆನ್ನು ಬಿದ್ದಿದ್ದಾರೆ ಇಡಿ ಅಧಿಕಾರಿಗಳು. ಭ್ರಷ್ಟಾಚಾರದ ಕೂಪವಾಗಿರೋ ಪಾಲಿಕೆಗೆ ಇಡಿ ಬಿಗ್ ಶಾಕ್ ಅನ್ನ ನೀಡಿರುವಂತದ್ದು. ಇನ್ನ 7 ಇಡಿ ಅಧಿಕಾರಿಗಳ ತಂಡದಿಂದ ದಾಳಿ ಮಾಡಿ ಪರಿಶೀಲನೆಯನ್ನ ಕೂಡ ನಡೆಸಲಾಗ್ತಾ ಇದೆ. ನೇರವಾಗಿ ಬಿಬಿಎಂಪಿ ಆಫೀಸಿಂದ ನಮ್ಮ ಪ್ರತಿನಿಧಿ ಮಹೇಶ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಮಹೇಶ್, ಇನ್ನ ಭ್ರಷ್ಟಾಚಾರದ ಕೂಪವಾಗಿರ್ತಕ್ಕಂಥ ಪಾಲಿಕೆಗೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಇನ್ನ ಯಾವೆಲ್ಲ ದಾಖಲೆಗಳನ್ನ ಸಂಗ್ರಹ ಮಾಡಿದ್ದಾರೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಪರಿಶೀಲನೆ ಆಗ್ತಾ ಇದೆ. ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ಅಧಿಕಾರಿಗಳು ಸ್ಯಾಂಕ್ಷನ್ ಮಾಡಿದ್ರು ಮತ್ತೆ ಯಾವೆಲ್ಲ ಕಾಂಟ್ರಾಕ್ಟರ್ಸ್ಗೆ ಹಣ ವರ್ಗಾವಣೆ ಆಗಿತ್ತು. ಜೊತೆಗೆ ಇದು ನಿಜವಾಗ್ಲೂ ಬೋರ್ವೆಲ್ಗಳನ್ನು ಕೊಡಿಸಲಾಗಿದೆ. ಯಾಕಂತಂದ್ರೆ ಈ ಹಿಂದೆ ಇದೇ ಮಾದರಿಯ ಬೋವಿ ನಿಗಮದ ಒಂದು ಬೋರ್ವೆಲ್ ಹಗರಣದಲ್ಲಿ ಈಗಾಗಲೇ ನೋಡಬಹುದು. ನಿಜವಾಗ್ಲೂ ಕೂಡ ಭ್ರಷ್ಟಾಚಾರದ ಮತ್ತೊಂದು ಮುಖವಾಡ ಅಂದ್ರೆ ಬಿಬಿಎಂಪಿ ಅಂತ ಹೇಳಿದ್ರು ತಪ್ಪಲಾಗದು. ಯಾಕಂದ್ರೆ ಯಾವುದೇ ಕಾಮಗಾರಿ ಮಾಡಿದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಅಂತ ಕೂಡ ವಿಪಕ್ಷಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಆರೋಪ ಮಾಡ್ತಿರೋ ಒಂದ್ ಕಡೆ ಆದ್ರೆ, ಮತ್ತೊಂದು ಏನು ಮಾಡಿದಂತ ಕಾಮಗಾರಿಗಳು ಕೂಡ ಕಳಪೆ ಆಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಹಿಂದೆ 2019ರಲ್ಲಿ ಏನು ಒಂದು ಬಿಜೆಪಿ ಮುಖಂಡರಾದಂತಹ ಎನ್ಆರ್ ರಮೇಶ್ ಅವರು ಏನು ಸುಮಾರು 900 ಕೋಟಿಗಳಷ್ಟು ಏನು ಬೋರ್ವೆಲ್ ಕೊಡಿಸಿದಾಗ ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಕೂಡ ದೂರು ನೀಡಿದ್ರು. ಆ ದೂರು ಏನೋ ಒಂದು SIT ಕೊಟ್ಟಿದ್ರು, SIT ಅಂತ ಲೋಕಾಯುಕ್ತ ಕೊಟ್ಟಿದ್ರು. ಎಲ್ಲ ಒಂದ್ ಕಡೆ SIT ಮುಗಿದ ಮೇಲೆ ಇದು 900 ಕೋಟಿ ಹಿನ್ನೆಲೆಯಲ್ಲಿ ಇದನ್ನ ಇಡಿ ತನಿಖೆಗೆ ಒಳಪಡಿಸಿದ್ರು. ಆ ಇಡಿ ತನಿಖೆ ಕೂಡ ಕಳೆದ 3 ವರ್ಷದಿಂದ ಕೂಡ ಇಡಿ ತನಿಖೆ ಮಾಡಿದ ನಂತರ ಕಳೆದ ಒಂದು ವಾರದಿಂದ ಕೂಡ ಇಡಿ ಇವರ ಮೇಲೆ ಒಂದು ನಿಗಾ ಇಟ್ಟಿತ್ತು. ಎಲ್ಲ ಒಂದ್ ಕಡೆ ಈ ಅಧಿಕಾರಿಗಳು ಎಲ್ಲೋ ಕಡೆ ಏನ್ ಮಾಡಿದ್ರೆ, ಎಷ್ಟೆಷ್ಟು ಬೋರ್ವೆಲ್ ಕೊಡಿಸಿದೆ ಅಂತ ಕೂಡ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತಗೊಂಡ್ರು. ಆದ್ರೆ ಇಲ್ಲಿ ಡೀಟೇಲ್ಸ್ ತಗೊಂಡಾಗ ಎಲ್ಲ ಒಂದ್ ಕಡೆ ನಿಜವಾಗ್ಲೂ ಕೂಡ ಬರೇ ಸುಳ್ಳು ಮಾಹಿತಿಗಳು ಇತ್ತು. ಸುಮಾರು
ಒಂದು 700-800 ಬೋರ್ವೆಲ್ ಕೊರೆಸಿ ಸುಮಾರು 900 ಕೋಟಿ ಬಿಲ್ ಮಾಡಿದಂತನೂ ಕೂಡ ಆರೋಪ ಸಾಬೀತಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಸುಮಾರು 11:15 ಸುಮಾರು 7 ಜನ ಇಡಿ ಅಧಿಕಾರಿಗಳು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ಕಚೇರಿಗೆ ಭೇಟಿ ನೀಡಿ ಒಂದು ರೀತಿ ದಾಳಿ ಮಾಡಿ ಒಂದು ರೀತಿಯಲ್ಲಿ ಏನು ದಾಖಲೆಗಳು ಪರಿಶೀಲನೆ ಮಾಡ್ತಾರೆ ಅಂತ ಒಂದು ಕಡೆ. ಮತ್ತೊಂದು ಕಡೆ ಮತ್ತೊಂದು ಅಬಿಕಾಪತಿ ಏನು ಒಂದು ಗುತ್ತಿಗೆದಾರ ಆಗಿದ್ದ ಅವರು ಮರೆಯಲ್ಲಿ ಸಿಕ್ಕಂತ 40 ಕೋಟಿ ರೂಪಾಯಿ ಅದನ್ನು ಕೂಡ ಇದೆಲ್ಲ ಒಂದು ಕಡೆ ಲಿಂಕ್ ಇದೆ ಅಂತ ಕೂಡ ಒಂದು ರೀತಿಯಲ್ಲಿ ಇಡಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಲಿಂಕ್ ಕೊಟ್ಟಿರುವಂತದ್ದು. ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕೊಂಡು ಇವತ್ತು ಇಡಿ ಅಧಿಕಾರಿಗಳು ಏನು ಬೆಳಗ್ಗೆ ಒಂದು ರೀತಿಯಲ್ಲಿ ಬಿಬಿಎಂಪಿ ಕೇಂದ್ರ ಕಚೇರಿಗೆ ದಾಳಿ ಮಾಡಿರುವಂತದ್ದು. ಈಗಾಗಲೇ ನಾವು ನೋಡಬಹುದು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಏನು ಒಂದು ಪ್ರಹ್ಲಾದ್ ಅವ್ರನ್ನ ಏನು ವಾರ್ ರೂಮ್ ಕರ್ಕೊಂಡು ಹೋಗಿದ್ದಾರೆ. ವಾರ್ ರೂಮ್ ಅಲ್ಲಿ ಅಂದ್ರೆ ಈಗ ನಾವು ಹಿಂದೆನೇ ಮಾಹಿತಿ ಕೊಟ್ಟಿದ್ದು ಏನು ಅವರು ಒಂದು ವಾರ ಇಲ್ಲೇ ಇರ್ತಾರಂತನೂ ಕೂಡ ಇಡಿ ಅಧಿಕಾರಿಗಳು ಕಮಿಷನರ್ ಫೋನ್ ಮಾಡಿ ನಮಗೆ ಒಂದು ವಾರ ಇಲ್ಲೇ ಇರೋದಕ್ಕೆ ಜಾಗ ಬೇಕು ಅಂತ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಆ ಜಾಗಕ್ಕೂ ಕೂಡ ಈಗ ಏರ್ಪಾಡು ಮಾಡ್ಕೊಂಡಿರೋದು ವಾರ್ ರೂಮ್ ಅಲ್ಲಿ ಅವ್ರನ್ನ ಒಂದು ರೀತಿಯಲ್ಲಿ ಈಗಾಗಲೇ ಪ್ರಹ್ಲಾದ್ ಅನ್ನು ಕರ್ಕೊಂಡೋಗಿ ಎನ್ಕ್ವೈರಿ ಮಾಡ್ತಿರೋದು ಒಂದು ಕಡೆ. ಅಂದ್ರೆ ಮತ್ತೊಂದು ಕಡೆ ಕೆಲವು ಮಹತ್ವದ ದಾಖಲೆಗಳು ಕೇಳಿರುವಂತದ್ದು. ಈಗಾಗಲೇ ಬಿಬಿಎಂಪಿ 8 ಚೀಫ್ ಇಂಜಿನಿಯರ್ಗಳಿಗೂ ಕೂಡ ಫೋನ್ ಮಾಡಿ ಇಡಿ ಅಧಿಕಾರಿಗಳು 2013ರಿಂದ 2024 ಈ ತರವರೆಗೂ ವೈಟ್ ಟ್ಯಾಪಿಂಗು, ರಸ್ತೆ ಅಭಿವೃದ್ಧಿ ಯಾವ್ಯಾವ ಕಾಮಗಾರಿಗಿದೆ ಅವೆಲ್ಲನೂ ಕೂಡ ಬಿಲ್ ಪಾವತಿ ಹಾಗೂ ಪೆಂಡಿಂಗ್ ಬಿಲ್ ಎಷ್ಟಿದೆ ಇವೆಲ್ಲನೂ ಕೂಡ ಮಾಹಿತಿ ಕೊಡಬೇಕಂತ ಕೂಡ ಕೇಳ್ತಾ ಇರುವಂತದ್ದು. ಈಗ ನೋಡ್ತಾ ಇರಬಹುದು ಅನೆಕ್ಸ್ 3 ಅಂದ್ರೆ ಬಿಬಿಎಂಪಿಯ ಅನೆಕ್ಸ್ 3 ಮೇಲ್ಗಡೆ 6ನೇ ಫ್ಲೋರ್ ಅಲ್ಲಿ ಈಗ ಅವ್ರನ್ನ ಅವರೇ ವಿಚಾರಣೆ ಮಾಡ್ತಾ ಇರೋದು ಒಂದು ಕಡೆ ಮಾಡ್ತಾ ಇರುವಂತದ್ದು. ಅಂದ್ರೆ ಇಡಿ ಅಧಿಕಾರಿಗಳು ನಿಜವಾಗ್ಲೂ ಕೂಡ ಒಂದು ರೀತಿಯಲ್ಲಿ ಈ ಭ್ರಷ್ಟಾಚಾರದ ಬೆನ್ನೆ ಹಾಕಿರೋದು ಒಂದು ರೀತಿಯಲ್ಲಿ ಎನ್ ಆರ್ ರಮೇಶ್ ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ 2019ರಲ್ಲಿ ಎನ್ ಆರ್ ರಮೇಶ್ ಕೂಡ ಒಂದು ರೀತಿ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಹಿನ್ನೆಲೆಯಲ್ಲಿ ಒಂದ್ ಕಡೆ ಏನ್ ತನಿಖೆ ಮುಂದಾಗಿದೆ ಅಂತ ಇಡಿ ಅಧಿಕಾರಿಗಳು ಇವತ್ತು ಅದಕ್ಕೆ ಒಂದು ಮುಕ್ತಿ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಕಾವ್ಯ. ಎಸ್ ಮಹೇಶ್, ಇನ್ನ ಎಷ್ಟು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ? ಸದ್ಯಕ್ಕೆ ಇಲ್ಲಿ ಬಿಬಿಎಂಪಿ ಕಚೇರಿಯಲ್ಲಿ ಅಧಿಕಾರಿಗಳಿಂದ ತನಿಖೆ ಮುಂದುವರೆದಿದೆ. ಎಸ್ ಕಾವ್ಯ, ಈಗಾಗಲೇ ನೋಡಬಹುದು ನಾವು 8 ವಲಯದಲ್ಲೂ ಕೂಡ ಸುಮಾರು 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಅಂದ್ರೆ AWE-ಗಳಿಗೆ ಒಂದು ರೀತಿಯ ಬೋರ್ವೆ ಕೊರತೆ ಹಿನ್ನೆಲೆಯಲ್ಲಿ ಯಾವ ಲೆಕ್ಕ ಇದೆ ಎಲ್ಲನೂ ಕೂಡ ಕೊಡಿ ಅಂತ ಈಗಾಗಲೇ ಹಿಂದೆನೂ ಕೂಡ ನೋಟಿಸ್ ಕೊಟ್ಟಿದ್ರು. ಸುಮಾರು 60ಕ್ಕೂ ಹೆಚ್ಚು ಇಂಜಿನಿಯರ್ಗಳಿಗೆ ಅಂದ್ರೆ ಬೆಂಗಳೂರಿನ 225 ವಾರ್ಡ್ಗಳಲ್ಲೂ ಕೂಡ ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೂಡ ಈಗಾಗಲೇ ಹಿಂದೆ ಕೂಡ ಅಶ್ವಮೇಘ ನ್ಯೂಸ್ ಒಂದು ರೀತಿ ಸ್ಟೋರಿ ಮಾಡಿತ್ತು. ಆ ಸ್ಟೋರಿ ಅನ್ವಯ ಇವತ್ತು ಒಂದು ರೀತಿ ದಾಳಿ ಆಗಿರುವಂತ ಕೂಡ ಹೇಳ್ಬೋದು. ಯಾಕಂದ್ರೆ ಅಧಿಕಾರಿಗಳು ಕೂಡ ಕೊಟ್ಟಂತ ಮಾಹಿತಿಯಲ್ಲಿ ಏನು ಸುಮಾರು 500-600 ಅಡಿ ಬೋರ್ವೆಲ್ ಕೊಡಿಸೋದಕ್ಕೆ ಮಾಮೂಲಿ ಖರ್ಚಾಗೋದು ಸುಮಾರು ಒಂದು 3 ಲಕ್ಷದಿಂದ 4 ಲಕ್ಷ. ಆದ್ರೆ ಇವರು ಬಿಲ್ ಮಾಡಿದ್ದು ಒಂದೊಂದು ಬೋರ್ವೆಲ್ಗೆ 18ರಿಂದ 20 ಲಕ್ಷ 25 ಲಕ್ಷ ಬಿಲ್ ಮಾಡಿರುವಂತದ್ದು. ಇವೆಲ್ಲನೂ ಕೂಡ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ಇವತ್ತು ದಾಳಿ ಮಾಡಿರುವಂತದ್ದು. ಕಾವ್ಯ. ಎಸ್, ಥ್ಯಾಂಕ್ ಯು ಮಹೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಇನ್ನು ಭ್ರಷ್ಟಾಚಾರದ ಕುಪ್ಪವಾಗಿರುವಂತಹ ಪಾಲಿಕೆಗೆ ಇಡಿ ಬಿಗ್ ಶಾಕ್ ಅನ್ನ ನೀಡಿದೆ. 60ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡಿರುವಂತದ್ದು. ಒಟ್ಟಾರೆಯಾಗಿ ಎಸಿಬಿ ಮುಚ್ಚಿದ ಮೇಲೆ ಈ ಒಂದು ತನಿಖೆ ಏನಿತ್ತು ವರ್ಗಾವಣೆಯಾಗಿತ್ತು ಲೋಕಾಯುಕ್ತಕ್ಕೆ. ಆದರೆ ಇವಾಗ 9,000 ಕೋಟಿ ಹಗರಣದ ಆರೋಪ ಪಾಲಿಕೆಯ ಮೇಲೆ ಇರುವಂಥದ್ದು. ಹೀಗಾಗಿ 7 ಇಡಿ ಅಧಿಕಾರಿಗಳ ತಂಡದಿಂದ ದಾಳಿಯನ್ನ ಮಾಡಲಾಗಿದೆ. ಹಾಗೆ ಕಡತಗಳ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ.